Hi my dear students, I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತೀವಿ. ಇವತ್ತೊಂದು ಬ್ಯೂಟಿಫುಲ್ ಆದ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನು ಸರ್ ಅದು? ಮೆಂಟಲ್ ಎಬಿಲಿಟಿ. ಯಾಕೆ ಸರ್ ಮೆಂಟಲ್ ಎಬಿಲಿಟಿ? ಹಾಗಾದ್ರೆ ಬರ್ರಿ, ನವೋದಯದ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇರಬೇಕು, ನನ್ನ ಮಗನ ಹೆಸರು ಇರಬೇಕು ಅಂದ್ರೆ ನೀವು ಫಸ್ಟ್ ಮ್ಯಾಥ್ಸ್ ಪ್ಯಾಸೇಜ್ ಗಿಂತನೂ ಬಹಳ ಇಂಪಾರ್ಟೆಂಟ್ ಆಗಿರೋದು ಮೆಂಟಲ್ ಎಬಿಲಿಟಿ. ಸರ್ ಬಹಳ ಈಸಿ ಅಲ್ವಾ? 100% ಈಸಿ, 100% ಮಾರ್ಕ್ಸ್ ಹೋಗುತ್ತೆ. ಯಾಕೆಳ್ರಿ, ಯಾವಾಗ್ಲೂ ನೋಡಿ ಮ್ಯಾಥ್ಸ್ ಪ್ಯಾಸೇಜ್ ಗಿಂತನೂ ಬಹಳ ಇಂಪಾರ್ಟೆಂಟ್ ಕೊಡ್ಬೇಕಾಗಿರೋದು ನಾವು ಮೆಂಟಲ್ ಎಬಿಲಿಟಿ. ಯಾಕೆ ಹೇಳಿ? ಈ ಕಡೆ ಬರ್ರಿ ಹೇಳ್ತೀನಿ. ಇಲ್ಲಿ ನೋಡಿ, ಮ್ಯಾಥ್ಸಿಗೆ ಎಷ್ಟು ಮಾರ್ಕ್ಸ್ ಅಪ್ಪ? 25 ಮಾರ್ಕ್ಸ್. 25ಕ್ಕೆ 25. ಪ್ಯಾಸೇಜ್ಗೆ 25 ಮಾರ್ಕ್ಸ್. ಇವೆರಡು ಸೇರಿಸಿ ಕೊಡೋದನ್ನ ಮೆಂಟಲ್ ಎಬಿಲಿಟಿ ಒಂದೇ ಕೊಡತ್ ನಿಮಗ 50 ಮಾರ್ಕ್ಸ್. ಹಂಗಾರೆ ಯಾವ್ದಪ್ಪ ಇಂಪಾರ್ಟೆಂಟ್? ನೋಡಿ, 50 ಮಾರ್ಕ್ಸ್ ಇದೆ, 1 ಮಾರ್ಕ್ಸ್ ಬಿಟ್ಟು ಕೊಡ್ಬಾರ್ದು ನಾವು. 1 ಮಾರ್ಕ್ಸ್ ಹೋಗ್ಬಾರ್ದು ಹೊರಗೆ. ಹಾಗಾದ್ರೆ ಏನ್ ಮಾಡ್ಬೇಕ? ಮೆಂಟಲ್ ಎಬಿಲಿಟಿನ ಎವ್ರಿಡೇ ಪ್ರಾಕ್ಟೀಸ್ ಮಾಡ್ಬೇಕು. ಹಾಗಾದ್ರೆ ಮೆಂಟಲ್ ಎಬಿಲಿಟಿ ಎವ್ರಿಡೇ ಪ್ರಾಕ್ಟೀಸ್ ಮಾಡಕ್ ಆಗತ್ತಾ ಸರ್? 100% ಮಾಡ್ಬೋದು. ಅದರಲ್ಲೂ ಡಿಫಿಕಲ್ಟ್ ಯಾವುದು? ಪೇಪರ್ ಕಟ್ಟಿಂಗ್ಸ್. ಅದರಲ್ಲೂ 10 ಟೈಪ್ಸ್ ಇರ್ತವೆ. ಒಂದೊಂದು ಟೈಪ್ 4 ಕ್ವಶನ್, 4 ಕ್ವಶನ್ಗೆ 5 ಮಾರ್ಕ್ಸ್. ಒಂದೊಂದು ಟೈಪಿಗೆ 5 ಮಾರ್ಕ್ಸ್ ಅಂದ್ರೆ 10 ಟೈಪಿಗೆ 50 ಮಾರ್ಕ್ಸ್ ಇರುತ್ತೆ. ಬಹಳ ಸಖತ್ತಾಗಿರುತ್ತೆ. ಆದ್ರೆ ನೀವು ಇದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ. ಎವ್ರಿ ಡೇ ಡಿಸೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 1ರಿಂದ ಡಿಸೆಂಬರ್ 31ರವರೆಗೆ ನಿಮಗೆ ಮನೆಗೆ OMR ಶೀಟ್, ಮಾಡಲ್ ಕ್ವಶನ್ ಪೇಪರ್ ಮತ್ತೆ ಕಳಿಸ್ಕೊಡ್ತೀನಿ. ಪ್ರತಿದಿನ ಒಂದು ಪೇಪರ್ನ ನೀವು ಪ್ರಾಕ್ಟೀಸ್ ಮಾಡ್ರಿ. OMR ಶೀಟ್ ಅಲ್ಲಿ ಬರೀರಿ, ಪ್ರಾಕ್ಟೀಸ್ ಮಾಡ್ರಿ. ಯಾಕಂದ್ರೆ ಇಡೀ ವರ್ಷ ಪೂರ್ತಿ ಓದಿರ್ತೀವಿ. ಯಾವ ಚಾಪ್ಟರ್ ಇಂದ ಹೇಗೆ ಕ್ವಶನ್ ಬರುತ್ತೆ ಅಂತ ಗೊತ್ತಿಲ್ಲ ನಮಗೆ ಅಲ್ವಾ? ಹಾಗಾದ್ರೆ ಮಾಡಲ್ ಕ್ವಶನ್ ಪೇಪರ್ 100% ರಿಲೇಟೆಡ್ ಟು ಎಕ್ಸಾಮ್ಸ್ ಇರುತ್ತೆ. ಯಾಕಂದ್ರೆ ಸುಮ್ಮನೆ ಯಾರು ತೆಗ್ದಿರಲ್ಲ, ಎಲ್ಲ ಟೀಚರ್ಸ್ಗಳು ಮಾಡಿರೋದ್ರಿಂದ, ಎಕ್ಸ್ಪೀರಿಯನ್ಸ್ ಇರೋದ್ರ ಟೀಚರ್ಸ್ಗಳು ಮಾಡಿರೋದ್ರಿಂದ ಮಾಡಲ್ ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡಿದ್ರೆ, ಇಂಥ ಚಾಪ್ಟರ್ ಇಂದ ಈ ತರ ಕ್ವಶನ್ಗಳು ಕೇಳಿದ್ರೆ ನಾನು ಮಾಡಬಲ್ಲೆ, ಈ ತರ ಮೆಂಟಲ್ ಎಬಿಲಿಟಿ ಕೊಟ್ಟರೆ ನಾನು 50 ಮಾಡ್ತೀನಾ, ಎಷ್ಟು ಮಿಸ್ಟೇಕ್ ಮಾಡ್ತಿದ್ದೀನಿ, ಹಂಗಾರೆ ನನಗೆ ಯಾವ್ದು ಬರ್ತಿಲ್ಲ? ಪೇಪರ್ ಕಟಿಂಗ್ ಬರ್ತಿಲ್ವಾ? ಮಿರರ್ ಇಮೇಜ್ ಬರ್ತಿಲ್ಲ? ಆಡ್ ಅಂಡ್ ಔಟ್ ಬರ್ತಿಲ್ವಾ? ಯಾವ್ದು ಬರ್ತಿಲ್ಲ ಅದನ್ನ ಚೆಕ್ ಮಾಡ್ಕೊಂಡು ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ಬೋದಲ್ಲ. ಹಾಗಾದ್ರೆ ಡಿಸೆಂಬರ್ 1ರಿಂದ 31ರವರೆಗೆ ಪ್ರತಿದಿನ ಒಂದು ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀರಿ. ಅದಕ್ಕೆ ನಾನೇನ್ ಮಾಡ್ತೀನಿ, ಎವ್ರಿ ಡೇ ನಿಮಗೆ ಯೂಟ್ಯೂಬ್ ಅಲ್ಲಿ ಅಥವಾ ನಮ್ಮ ಆನ್ಲೈನ್ ಕ್ಲಾಸ್ ಅಲ್ಲಿ ಪ್ರತಿದಿನ ಒಂದು ಪೇಪರ್ನ ಬಿಡಿಸ್ತೀನಿ. ಸರ್ ಕೀ ಆನ್ಸರ್ ಕೊಟ್ರೆ ಸಾಕಲ್ವಾ? 100% ಸಾಕು. ಯಾಕೆಂದ್ರೆ ಮೆಂಟಲ್ ಎಬಿಲಿಟಿ ಮತ್ತು ಪ್ಯಾಸೇಜ್ಗೆ ಕೀ ಆನ್ಸರ್ ಸಾಕು. ಅದೇ ಮ್ಯಾಥ್ಸಿಗೆ ಕೀ ಆನ್ಸರ್ಗಿಂತ ಅದು ಹೇಗೆ ಆನ್ಸರ್ ಬಂತು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಹೆಂಗ್ ಬಂತು ಅಂತಾನೆ ಗೊತ್ತಾಗಲ್ಲ, ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ಲಾಸಸ್ ಬಗ್ಗೆ ನಿಮಗೆ ಏನಾದ್ರು ಬೇಕಾದ್ರೆ, ನಿಮ್ಮ ಮಕ್ಕಳು ಬೇರೆ ಬೇರೆ ಕೋಚಿಂಗ್ ಸೆಂಟರ್ ಓದ್ತಿದ್ದಾರೆ, 100% ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಇದು. ಓದ್ಲಿ, ಆದ್ರೂ ಇದನ್ನ ಪ್ರತಿದಿನ ಮಾಡ್ಲಿ. ಓಕೆನಾ ಸರ್? ಹೊರಗಡೆ ಕ್ಲಾಸಿಗೆ ಕಳಿಸ್ತಿದ್ದೀನಿ, 100% ಬಹಳ ಒಳ್ಳೇದು. ಆದ್ರೆ ಅವಕಾಶ ಸಿಕ್ಕಾಗ ಮಾಡ್ಬೇಕು, ಮತ್ತೆ ಅವಕಾಶ ಸಿಗಲ್ಲ. ಹಾಗಾಗಿ ಏನ್ ಪ್ರತಿದಿನ ಒಂದೊಂದು OMR ಶೀಟು, ಒಂದೊಂದು ಮಾಡಲ್ ಕ್ವಶನ್ ಬಿಡಿಸೋ ಕಾನ್ಸೆಪ್ಟ್ ಇದೆಯಲ್ಲ, ಸಖತ್ತಾಗಿರುತ್ತೆ. ಹಾಗಾದ್ರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ನಂಬರ್, ಬ್ಯೂಟಿಫುಲ್ ಆದ ನಂಬರ್ ಇದೆ, 9741183187ಗೆ ಕರೆ ಮಾಡಿ. ನಾನು ರಿಸೀವ್ ಮಾಡಲಿಲ್ಲ ಅಂದ್ರೆ ನೀವೇನ್ ಮಾಡಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ರಿ. ಸರ್ ನಮಗೆ ಈ 1 ತಿಂಗಳ ತರಬೇತಿ ಬೇಕು ಸರ್, 1 ತಿಂಗಳ ಕ್ಲಾಸಸ್ಸು ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಬೇಕು ಅಂದ್ರೆ ದಯವಿಟ್ಟು ನನಗೆ ಈ ನಂಬರ್ಗೆ ಕರೆ ಮಾಡಿ. ಹಾಗಾದ್ರೆ ಬರ್ರಿ, ಇದು ಬಹಳ ಇಂಪಾರ್ಟೆಂಟ್. ಏನಿದು? ಪೇಪರ್ ಕಟಿಂಗು ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ನಾನು ಎಕ್ಸಾಮ್ ಅಲ್ಲಿ ಪೇಪರು ಮತ್ತೆ ಕತ್ರಿ ತಗೊಂಡೋಗ್ಬಿಡ್ತೀನಿ ಸರ್. ತಗೊಂಡೋಗ್ಬಿಟ್ಟು ಈ ತರ ಚಿತ್ರ ಇರುತ್ತೆ, ಕೆಳಗಿಂದ ಮೇಲ್ ಮಡ್ತೀನಿ ಅಂದ್ರೆ ಮಡಚಿದ್ದೇನೆ, ಈ ಕಡೆಯಿಂದ ಈ ಕಡೆ ಮಡ್ಚಿದ್ರೆ ಮಡಚಿ, ಈ ಕಡೆ ಹಿಂಗೆ ತೋರಿಸಿರ್ತಾರೆ, ಇದನ್ನ ಕಟ್ ಮಾಡಿದ್ರೆ ಕಟ್ ಮಾಡ್ಬಿಡ್ತೀನಿ ಸರ್, ಓಪನ್ ಮಾಡಿದ್ರೆ ಬಂದ್ಬಿಡುತ್ತೆ ಸರ್. 100% ಬರುತ್ತೆ. ಆದ್ರೆ ಎಕ್ಸಾಮ್ ಅಲ್ಲಿ ಪೇಪರು ಕತ್ರಿ ತಗೊಂಡೋದ್ರೆ ಹೊರಗೆ ಕಳಿಸ್ತಾರೆ. ಪಾಪು ಮಾತ್ರ ಒಳಗೆ ಕರ್ಕೊಂಡು ಹೋಗ್ತಾರೆ, ಪೇಪರು ಕತ್ರಿನ ಹೊರಗಿಡ್ತಾರೆ. ಹಾಗಾದ್ರೆ ಮಾಡೋದಾಗಿ ಸರ್? ಮಾಡೋದಾದ್ರೆ ಬಹಳ ಈಸಿ. ಆದ್ರೆ ಹೇಗೆ ಸರ್? ಆಕ್ಚುಲಿ ಇದನ್ನ ಮಗು ಪೆನ್ಸಿಲ್ ತಗೊಂಡು ಹೋಗಿರುತ್ತಲ್ಲ, ಪೆನ್ಸಿಲ್ ನಿಂದಾನೆ ಕ್ವಶನ್ ಪೇಪರ್ ಮೇಲೆ ಬಿಡಿಸ್ಕೊಂಡು ನಾವು ಮಗು ಮೆಂಟಲಿ ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗತ್ತೆ. ಮಗು ಅದನ್ನೇ ಈ ಪೇಪರ್ ಮೇಲೆ ಅದನ್ನ ಇಮ್ಯಾಜಿನೇಷನ್ ಮಾಡಿ ಬರ್ಕಂತ ಡೈಲಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಅಲ್ಲೂ ಅದನ್ನ 100%. ನಾನು ಇದರಲ್ಲಿ ಈ 4 ಕ್ವಶನ್ ಕೊಡ್ತಾರೆ. ಯಾವ್ದ್ರಲ್ಲಿ? ಪೇಪರ್ ಕಟಿಂಗ್ ಮೇಲೆ. ಪೇಪರ್ ಕಟಿಂಗು ಸ್ವಲ್ಪ ಕನ್ಫ್ಯೂಷನ್ ಡಿಫಿಕಲ್ಟ್ ಆಗುವಂತ ಪೋರ್ಷನ್ನೇ ನಾನು ಇವತ್ತು ತಗೊಂಡಿರೋದು. ಈಸಿ ಇರೋ ಇನ್ನೂ 9 ಇದಾವೆ. ಅದ್ರಲ್ಲಿ ಸ್ವಲ್ಪ ಟಫ್ ಆಗೋದು ಮಿರರ್ ಇಮೇಜ್. ಆ ಮಿರರ್ ಇಮೇಜ್ ಅಂತೂ ಸಖತ್ ಈಸಿ ಇರುತ್ತೆ. ಅದು ಹೇಗೆ ಅಂತ ಎಕ್ಸಾಮ್ ಟೈಮಲ್ಲಿ ಒಂಚೂರು ಫೋನ್ ಮಾಡ್ರಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಾನು. ಎಂತೆಂಥ ಟ್ರಿಕ್ಸ್ಗಳಿದಾವೆ ಅಂತ ಹೇಳ್ತೀನಿ ನಾನು. ಮೆಂಟಲ್ ಎಬಿಲಿಟಿಲಿ 50ಕ್ಕೆ 50 ಬೇಕಾ?
ಅಲ್ಲಿ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಇರುತ್ತೆ, ಅದ್ರ ಮಾಡ್ಕೊಂಡಿರ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡಿರ್ರಿ. ಯಾಕಂದ್ರೆ ಪ್ರತಿಯೊಂದು ಮಾಹಿತಿನೂ ನಾನು ನಿಮಗೆ ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ನ ನೀಡ್ತಾ ಇರ್ತೀನಿ, ಹಾಗೆ ಆನ್ಲೈನ್ ಕ್ಲಾಸಸ್ ಅಲ್ಲೂ ಇರ್ತಾ ಇರ್ತೀನಿ. ಹಾಗಾದ್ರೆ ನೋಡಿ, ಈಗೇನ್ ಮಾಡ್ಬೇಕು ನೀವು, ಈ ತರ ಪ್ರಾಕ್ಟೀಸ್ ಮಾಡ್ಬೇಕು. ಸರ್ ಎಕ್ಸಾಮ್ ಅಲ್ಲಿ ಏನೋ ಓಕೆ, ಈಗ ಮನೇಲಿ ಆ ಮಗುಗೆ ಗೊತ್ತಾಗ್ಬೇಕಲ್ವಾ, ಯಾವ ಪೇಪರ್ನ ಹೇಗೆ ಮಡಚಿ ಹೇಗೆ ಕಟ್ ಮಾಡಿ ಓಪನ್ ಮಾಡಿದ್ರೆ ಯಾವ ತರ ಬರುತ್ತೆ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಓಕೆ, ಹಾಗಾದ್ರೆ ನಿಮ್ಮ ಹತ್ರ ಕ್ವಶನ್ ಪೇಪರ್ಸ್ ಇದಾವೆ, ಬುಕ್ಸ್ ಇದಾವೆ, ಅದ್ರಲ್ಲಿ ಪೇಪರ್ ಕಟಿಂಗ್ಸ್ ಅಂತ ಇರುತ್ತೆ, ಕೀ ಆನ್ಸರ್ ಇರುತ್ತೆ. ದಯವಿಟ್ಟು ತಂದೆ ತಾಯಿಗಳು ಮಕ್ಕಳನ್ನ ಕೂರ್ಸ್ಕೊಂಡು ಅರ್ಧ ಗಂಟೆ ಆಟ ಆಡ್ದಂಗ ಆಗತ್ತೆ. ಪೇಪರು ಕತ್ರಿ ತಗೊಂಡ್ಬಿಟ್ಟು ಶುರು ಹಚ್ಕೊಳ್ಳಿ. ಏನ್ ಹೇಳಿ, ಪೇಪರ್ ಕಟಿಂಗ್ ಮಾಡೋದು ಅಯ್ಯಪ್ಪ ಬಹಳ ಈಸಿ, ಸಕ್ಕತ್ತಾಗಿರುತ್ತೆ. ಆದ್ರೆ ಮಗುಗೊಂದು ನಾಲೆಡ್ಜ್ ಬರುತ್ತೆ, ಒಂದು ಐಡಿಯಾ ಬರುತ್ತೆ. ಓ ಈ ತರ ಕಟ್ ಮಾಡಿದ್ರು ಈ ತರ ಬರುತ್ತೆ, ಒಂದು ಐಡಿಯಾ ಗೊತ್ತಾಗಲ್ಲ, ಅದರ್ವೈಸ್ ಬೇಗ ಗೊತ್ತಾಗಲ್ಲ. ದಯವಿಟ್ಟು 40 ರಿಂದ 50 ಚಿತ್ರನ ಕಟ್ ಮಾಡಿಸ್ರಿ. ಅವಕಾಶ ಇದ್ರೆ ದಿನ 4 ಮಾಡಿಸ್ರಿ. ಅವಕಾಶ ನಿಮಗೆ ಟೈಮ್ ಇದ್ರೆ ದಯವಿಟ್ಟು ಒಂದು ಅರ್ಧ ಗಂಟೆ ಮಕ್ಕಳ ಜೊತೆ ಕುತ್ಕೊಂಡು ಇದನ್ನ ಮಾಡಿಸ್ರಿ. 100% 1 ಮಾರ್ಕ್ಸ್ ಹೊರಗೆ ಹೋಗಲ್ಲ. ಮತ್ತೆ ಪೆನ್ಸಿಲ್ ಹೇಗೆ ಬಿಡಿಸೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನಿಮಗೆ. ಓಕೆನಾ? ಹಾಗಾದ್ರೆ ಬರ್ರಿ, ಈ ತರ ಇರುತ್ತೆ. ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿಸೋದಾದ್ರೆ ಸರ್ ಇಲ್ಲಿ ನೋಡ್ರಿ, ಪೇಪರ್ A4 ಶೀಟ್ ಪೇಪರ್ ತಗೊಂಡಿನಿ ನಾನು. ದಯವಿಟ್ಟು ಮನೆಯಲ್ಲಿ ಇದಕ್ಕೋಸ್ಕರ ಅಂತ ದುಡ್ಡು ಕೊಟ್ಟು ಪೇಪರ್ ತಗೋಬೇಡ್ರಿ. ಯಾಕೇಳಿ, ದುಡ್ಡು ಕೊಟ್ಟು ಯಾವತ್ತು ಪೇಪರ್ ತಗೋಬೇಡ್ರಿ. ಅಕಸ್ಮಾತ್ ಮನೆಯಲ್ಲಿ ಬಫ್ ಶೀಟ್ ವರ್ಕ್ ಮಾಡಕ್ ತಗೊಂಡಿರ್ತೀರಿ, ಅಥವಾ ವರ್ಕ್ ಮಾಡಿ ಬಿಸಾಕಿರುವಂತ ಶೀಟ್ಗಳು ಇರ್ತವೆ, ತಗೊಳ್ಳಿ. ಸರ್ ಅದು ಸ್ಕ್ವೇರ್ ಶೇಪ್ ಅಲ್ಲಿ ಇರ್ಬೇಕಲ್ವಾ, ಇದ್ಯಾಕೋ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ ಅಂತ ಅನ್ಸ್ತಿಲ್ವಾ ನಿಮಗೆ? ಹಾಗಾದ್ರೆ ಏನ್ ಮಾಡೋಣ, ಸ್ಕ್ವೇರ್ ಶೇಪಿಂಗ್ ಮಾಡ್ಬೇಕು. ಕಟ್ ಮಾಡೋದು ಹೇಗೆ, ಅಳತೆ ಮಾಡೋಣ ಸ್ಕೇಲ್ ತಗೊಂಡು? ಇಲ್ಲ. ಹೇಗ್ ಮಾಡ್ಬೇಕು ನೋಡಿ, ಪೇಪರ್ನ ಹಿಂಗ್ ಹಿಡ್ಕೋಬೇಕು. ಹಿಡ್ಕೊಂಡ್ರ ಈ ಮೂಲೆ 2 ಮೂಲೆ ಹಿಡ್ಕೊಂಡ್ರಿ, ಒಂದ್ರ ಮೇಲೆ ಬೆರಳು ಇಟ್ಕೊಳ್ಳಿ, ಇದನ್ನ ಹಿಡ್ಕೊಳ್ರಿ. ಹಿಡ್ಕೊಂಡು ನೋಡ್ತಿದ್ದೀರಲ್ಲೇನಾ, ಈಗ ಇದನ್ನ ಹೀಗೆ ಮಡಚಿ, ಹೇಗೆ ಮಡಚಿ ಅಲ್ಲಿಂದ ಇಲ್ಲಿ ಈ ಮೂಲೆಯಿಂದ ಹಿಡ್ಕೊಂಡ್ಬಂದು ಹಿಂಗ್ ಮಡಚ್ರಿ. ಮಡಚ್ಬಿಟ್ಟು ಹಿಂಗೆ ಮಡಚ್ರಿ. ಕರೆಕ್ಟಾಗಿ ಅದ್ರ ಮೇಲೆ ಕೂರಿಸ್ಬೇಕು. ಕೆಳಗೆ ಒಂದು ಪೇಪರ್ ಇದೆಯಲ್ಲ ಅದ್ರ ಮೇಲೆ ಕರೆಕ್ಟಾಗಿ ಕೂರಿಸ್ಬಿಟ್ಟು ಹಿಂಗ ಮಡಚ್ರಿ. ಮಡಚಿದ್ರ ನೋಡಿ, ನಾನೇನ್ ಮಾಡಿದೆ, ಈ ಮೂಲೆನ ಗಟ್ಟಿ ಹಿಡ್ಕೊಂಡೆ, ಈ ಮೂಲೆನೂ ಹಿಡ್ಕೊಂಡೆ, ಹಿಂಗ್ ತಂದ್ಬಿಟ್ಟು ಅದ್ರ ಮೇಲೆ ಕೂರಿಸಿ ಹಿಂಗ ಕರೆಕ್ಟಾಗಿ ಮಡಚ್ಬಿಟ್ಟು ನಾನೇನ್ ಮಾಡ್ತೀನಿ, ಈ ಕೆಳಗಡೆ ಇದೆ ನೋಡಿ, ಇದನ್ನು ಕೂಡ ಹೀಗೆ ಮೇಲ್ ಮಡಚ್ಬಿಡ್ತೀನಿ. ಯಾಕಂದ್ರೆ ಕೆಲವೊಂದ್ಸಲ ನಾವು ಕತ್ರಿಯಿಂದಾನು ಕಟ್ ಮಾಡ್ಬೋದು, ಕೆಲವೊಂದ್ಸಲ ಹಿಂಗ್ ಮಡಚ್ಬಿಟ್ಟು ಆಮೇಲೂ ಕಟ್ ಮಾಡ್ಬೋದು. ಕರೆಕ್ಟಾಗಿ ಅದನ್ನ ಕಟ್ ಮಾಡ್ಬಿಡ್ರಿ. ಕಾಣ್ತಿದಿ? ಓಕೆ, ಹಾಗಾದ್ರೆ ಈಗ ನೋಡಿ ಕಟ್ ಮಾಡ್ಬಿಡೋಣ. ಎಸ್ ಕಮಾನ್ ಡೂ ಇಟ್ ಫಾಸ್ಟ್. ಮಾಡ್ರಿ. ನೀವು ಪೇಪರು ಕದ್ರಿ ತಗೊಂಡು ಕುತ್ಕೋಬೇಕ. ಸರ್ ಬಹಳ ಚೆನ್ನಾಗಿ ಮಾಡಕತ್ತಾರ ಬಿಡು, ನೋಡೋಣ ಕುತ್ಕೊಂಡ ಅಂತ. ಇಲ್ಲ, ನೀವು ಸಹ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಕ್ಸಾಮ್ ಬರೆಯೋರು ನೀವು, ನಾನೇನ? ಓಕೆ, ಹಾಗಾದ್ರೆ ಎಫರ್ಟ್ ಹಾಕ್ಲೇಬೇಕಾಗತ್ತೆಪ್ಪ. ನೀನೇ ಮಾಡಬೇಕು, ನಿನ್ನ ಜೀವನ ನಿನ್ನ ಕೈಯಲ್ಲಿ. ಅಂದ್ರೆ ಪೇಪರು ಕತ್ರಿನಾ? ಓಕೆ, ಬರ್ರಿ. ಹಾಗಾದ್ರೆ ನಾವೇನ್ ಮಾಡೋಣ, ಪೇಪರ್ ಕಟ್ ಮಾಡ್ತಿದ್ವಿ. ಆಯ್ತು, ನಿಮ್ದಾಯ್ತಾ? ಓಕೆ, ನಂದಾಯ್ತು. ಓಕೆ, ಹಾಗಾದ್ರೆ ಇದ್ಯಾಕೋ ಕೆಳಗೆ ಬಿತ್ತು, ತಡೀರಿ. ಈಗ ನೋಡಿ, ಪೇಪರ್ ಕಟಿಂಗ್ ಮಾಡಿಬಿಟ್ವಿ. ಓಕೆ, ಈಗ ನೋಡಿ ಬಂತ 4 ಸೈಡು. ಓಕೆನಾ? ಚೌಕಾಕಾರ ಆಯ್ತಾ? ಹಾಗಾದ್ರೆ ಅವ್ರೇನ್ ಹೇಳಿದ್ದಾರೆ ಸರ್, ಕೆಳಗಿಂದ ಮೇಲ್ ಮಡಚಿ ಸರ್. ಎಸ್, ನೀವು ಕೆಳಗಿಂದ ಮೇಲ್ ಮಡಚ್ರಿ. ಅವ್ರು ಹೆಂಗೆ ಮತ್ ಮೇಲಿಂದ ಕೆಳಗೆ ಮಡಚ್ಬಿಟ್ಟಿರಿ. ಅವ್ರು ಹೇಗೆ ಡೈರೆಕ್ಷನ್ ತೋರಿಸಿರ್ತಾರೆ ನೋಡಿ, ಈ ತರ ತೋರಿಸಿದ್ರೆ ಇಲ್ಲಿಂದ ಈ ಕಡೆ ಮಡಚ್ಬೇಕು ಅಂತ ಅರ್ಥ. ಓಕೆನಾ? ಆ ಡಾಟ್ ಇರೋದು ಮಡಚಿದ್ದಾರೆ ಅಂತ ಅರ್ಥ. ಹಾಗಾದ್ರೆ ನಾವೇನ್ ಮಾಡೋಣ, ಮಡಚಿದ್ವಿ ಸರ್. ಎಸ್, ಮಡಚ್ಬಿಟ್ವಿ. ಈಗೇನ್ ಮಾಡೋಣ ಸರ್, ಮಡಚಿದ್ರಲ್ಲ? ಎಸ್, ಮಡಚ್ಬಿಟ್ಟು ಈ ಸೈಡಿಂದ ಈ ಸೈಡಿಗೆ ಮಡಚ್ರಿ. ಕರೆಕ್ಟಾಗಿ ಮಡಚ್ರಿ. ಪೇಪರ್ನ ನೀವು ಕರೆಕ್ಟಾಗಿ ಮಡಚ್ಬಿಟ್ರೆ ಯಾವುದೇ ಕಾರಣಕ್ಕೂ ನೋಡಿ, ಹಿಂಗೆ ಮಡಚಿದೀವಿ ಮತ್ತೆ ಪೇಪರ್ನ ಹಿಂಗೆ ಹಿಡ್ಕೊಳೋದು ಏನೂ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಅವ್ರು ಯಾವ ತರ ಹೇಳಿರ್ತಾರೋ ಅದೇ ತರ ಮಡಚ್ಬೇಕು. ಪೇಪರ್ನ ರೊಟೇಷನ್ ಮಾಡಬಾರ್ದು. ಫಸ್ಟ್ ಚೌಕಾಕಾರ, ಆಮೇಲೆ ಕೆಳಗಿಂದ ಮೇಲೆ, ಆಮೇಲೆ ಸೈಡಿಂದ ಇಲ್ಲಿಂದ ಈ ಕಡೆ. ಅವ್ರು ಆರೋ ಮಾರ್ಕ್ ತೋರಿಸಿರ್ತಾರೆ, ಅದೇ ತರ ಮಾಡ್ರಿ. ಓಕೆ, ಎಸ್, ಈ ತರ ಮಾಡಿದ್ವಿ ಸರ್. ಈಗ ನೋಡಿ ಸರ್, 4ನೇ ಚಿತ್ರದಲ್ಲಿ ಇಲ್ಲಿಂದ ಮೇಲೆ ಮಡಚ್ಬೇಕಂತ ಸರ್. ಈ ಮೂಲೆ ಹಿಡ್ಕೊಂಡು ಹಿಂಗ ಮಡಚ್ರಿ. 3ನೇ ಚಿತ್ರ ನೋಡಿದ್ರಲ್ಲ, ಹೇಗೆ ಮಡಚಿದ್ವಿ? ಹೀಗೆ ಮಡಚಿದ್ವಿ. ಮಡಚಿರೋದನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ. ಹೀಗೆ ಮಡಚಿದ್ವಿ.
ಮಡಚಿದ್ಮೇಲೆ ಹೀಗೆ ಇರುವ ಚಿತ್ರದಲ್ಲಿ ನಾವೇನ್ ಮಾಡಬೇಕು, ಹಿಂಗೆ ಇಲ್ಲಿಂದ ಹೀಗೆ, ಇಲ್ಲಿಂದ ಹೀಗೆ ಅಲ್ವಾ. ನೀವು ಮಾರ್ಕ್ ಮಾಡ್ಕೋಬಹುದು, ಪೆನ್ಸಿಲ್ ಅಥವಾ ಪೆನ್ನಿಂದ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಹೀಗೆ ಅಥವಾ ಹೀಗೆ ಏನ್ ಮಾಡ್ಬೇಕು, ಕಟ್ ಮಾಡ್ಬೇಕಾಗತ್ತೆ. ಇಷ್ಟನ್ನ ಕಟ್ ಮಾಡ್ಬಿಡೋಣ. ಎಸ್, ನಾನು ಪೇಪರ್ ತಗೊಂಡ ಕತ್ರಿ ತಗೊಂಡ ಕಟ್ ಮಾಡ್ಬಿಡ್ತೀನಿ. ನೀವು ಶುರು ಹಚ್ಕೊಂಬಿಡಿ. ಏನ್ ಮಾಡ್ಬೇಕು, ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಓಕೆ, ಯಾವ ತರ ಕಟ್ ಮಾಡಿದ್ದೀನಿ ನೋಡಿ, ಈ ತರ ಕಟ್ ಮಾಡಿದೀವಿ. ಓಕೆನಾ, ಇನ್ನೊಂಚೂರು ಕೆಳಗೆ ಕಟ್ ಮಾಡ್ಬೇಕಾಗಿತ್ತು ಅನ್ಸುತ್ತೆ. ಓಕೆ, ನೋ ಪ್ರಾಬ್ಲಮ್. ಕರೆಕ್ಟಾಗಿ ಕಟ್ ಮಾಡಿದೀವ, ಅದನ್ನ ಚೂರು ನೋಡ್ಕೊಳ್ಳಿ. ಎಸ್, ಕರೆಕ್ಟಾಗಿ ಕಟ್ ಮಾಡಿದೀವ ನೋಡಿ. ಹೀಗಿತ್ತು ಅಂದ್ರೆ, ಈಗಿದೆ ಅಂದ್ರೆ ನಾವು ಕರೆಕ್ಟಾಗಿ ಕಟ್ ಮಾಡಿದ್ವಿ, ಈ ತರ ಕಟ್ ಮಾಡಿದ್ದೀನಲ್ವಾ. ಹಾಗಾದ್ರೆ ಏನ್ ಮಾಡೋಣ ಈಗ, ಅವ್ರು ಏನ್ ಹೇಳಿದ್ದಾರೆ, ಫಸ್ಟ್ ಸ್ಟೆಪ್ನ ಹೀಗೆ ಓಪನ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನಾವು ಏನ್ ಮಾಡ್ಬೇಕು, ಆನ್ಸರ್ ಹುಡುಕ್ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ತೀವಪ್ಪ, ಆನ್ಸರ್ ಹುಡುಕ್ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಈ ಚಿತ್ರನ ಇಷ್ಟು ಕಟ್ ಮಾಡಿದ್ಮೇಲೆ ಇದನ್ನು ಓಪನ್ ಮಾಡಿದ್ಮೇಲೆ ಯಾವ ತರ ಬರುತ್ತೆ ಅಂತ ಈ ಕಡೆ 4 ಚಿತ್ರ ಕೊಟ್ಟಿರ್ತಾರೆ ಅವರು. ಓಕೆನಾ, ಹಾಗಾದ್ರೆ ನೋಡಿ ನಾನೇನ್ ಮಾಡ್ತೀನಿ, ಇದನ್ನು ಓಪನ್ ಮಾಡೋಕ್ಕಿಂತ ಮುಂಚೆ ಈಗಿರೋದು ಇದನ್ನ ಕೆಳಗಿಂದ ಮೇಲ್ ಮಡ್ಚಿದ್ವಲ್ಲ, ಇದನ್ನ ಮೇಲಿಂದ ಕೆಳಗೆ ತರ್ತೀನಿ. ಮೇಲಿಂದ ಕೆಳಗೆ ತಂದಾಗ ಇದು ಏನಾಗತ್ತೆ, ಈ ತರ ಆಗತ್ತಲ್ವಾ. ಮೇಲಿರೋದು ಕೆಳಗೆ ಬರುತ್ತೆ. ಓಕೆ, ಕ್ಲಿಯರ್. ಹಾಗಾದ್ರೆ ಇಲ್ಲಿ ಆಯ್ತು. ಈಗ ಏನಾಗತ್ತೆ ಸರ್, ಈ ಸೈಡಿಗೆ ಮಡ್ಚಿದ್ವಲ್ಲ, ಈಗ ಇದನ್ನ ವಾಪಸ್ ತಗೊಳ್ರಿ, ಈ ತರ ತಗೊಳ್ರಿ, ಈ ತರ ತೆಗಿದ್ರಿ. ಆದ್ರೆ ನಾವೇನ್ ಮಾಡ್ಬೇಕು ಈಗ ನೋಡಿ, ಇದನ್ನ ವಾಪಸ್ ತಗೋಬೇಕಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಈ ತರ ವಾಪಸ್ ತಗೊಂತಿದ್ದೀನಿ. ವಾಪಸ್ ತಗೊಂಡಾಗ ಚೂರು ನೋಡ್ಕೊಳ್ಳಿ, ಈ ಮೂಲೆ ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಇದನ್ನ ನಾವು ಮಿರರ್ ಇಮೇಜ್ ಅಂತ ಕರಿತೀವಿ. ಏನಂತ ಕರಿತೀವಿ, ಮಿರರ್ ಇಮೇಜು. ಇಲ್ಲಿರೋದು ಈ ಕಡೆ ಬರುತ್ತೆ, ಈ ಮೂಲೆ ಇಲ್ಲಿ ಬರುತ್ತೆ, ಈ ಮೂಲೆ ಇಲ್ಲೇ ಬರುತ್ತೆ. ಹಾಗಾದ್ರೆ ಇದು ಇಲ್ಲೂ ಇದೇ ಬರುತ್ತೆ. ಹಾಗಾದ್ರೆ ನೋಡಿ, ಇಲ್ಲಿ ಕಟ್ಟಾಗಿದೆ ಅಲ್ವಾ, ಸಖತ್ತಾಗಿರುತ್ತೆ. ಇದಾದ್ಮೇಲೆ ಅವ್ರು ಏನ್ ಹೇಳಿದ್ರೆ, ಕೆಳಗಿಂದ ಮೇಲ್ ಮಡ್ಚಿದ್ವಿ, ನಾವು ಮೇಲಿಂದ ಕೆಳಗೆ ಮಾಡ್ತಾನ, ಮೇಲಿಂದ ಕೆಳಗೆ ತೆಗೆದು ಬಿಡ್ರಿ. ಅಪ್ಪಲೆ ಎಂತ ಬಂತು, ಸಖತ್ತಾಗಿ ಬಂತು. ಹಾಗಾದ್ರೆ ನೋಡಿ, ಇದೇ ತರ ಬರುತ್ತೆ ನೋಡೋಣ. ಈಗ ನಾನೇನ್ ಮಾಡ್ತೀನಿ, ಕೆಳಗಿಂದ ಮೇಲೆ ಆಗಿರೋದನ್ನ ಮೇಲಿಂದ ಕೆಳಗೆ ತೆಗಿತಿದ್ದೀನಿ. ಇದು ಏನಾಗುತ್ತೆ, ಇಲ್ಲೇ ಬರುತ್ತೆ. ಈ ಮೂಲೆಯಲ್ಲಿರೋದು ಇಲ್ಲಿಗೆ ಬಂತು. ನಾವು ನೋಡ್ರಿ, ಬೇಕಾದ್ರೆ ನೀವು ಈ ತರ 6 ಮಾರ್ಕ್ ಹಾಕೊಳ್ಳಿ. ಓಕೆನಾ, ಈ ಮೂಲೆಯಲ್ಲಿರೋದು ಇಲ್ಲಿಗೆ ಬಂತು. ನಾವು ಮಾಡಿರೋ ಚಿತ್ರ ಇದೆ ಅಲ್ವಾ, ಆಸ್ ಇಟ್ ಈಸ್ ಸೇಮ್ ಅದೇ ತರ ಇದೆ ಅಲ್ವಾ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಕಟ್ ಮಾಡ್ಬೇಕಾದ್ರೆ ಒಂದು ಐಡಿಯಾ ಸಿಗತ್ತಲ್ವಾ, ಈ ತರ ಬಂದಿದೆ ಅಂದ್ರೆ ಪಟ್ ಅಂತ ಟಿಕ್ ಹಾಕ್ಬಿಡ್ಬೋದಲ್ಲ, ಗೊತ್ತಾಗ್ತಿದೆ ಅಲ್ವಾ. ಇದೇ ತರ ಮಾಡ್ತೀರಾ. ಹಾಗಾದ್ರೆ ನೋಡಿ, ಈ ತರ ಚಿತ್ರ ಎಲ್ಲಿದೆ ಅಂತ ಹುಡ್ಕೋದು, ಆಪ್ಷನ್ ಟಿಕ್ ಹಾಕೋದು, ABCD ಯಲ್ಲಿ ಬಟ್ ಮಕ್ಕಳಿಗೆ ಒಂದು ಐಡಿಯಾ, ಹಿಂಗ್ ಓಪನ್ ಮಾಡ್ರಿ ಹಿಂಗ್ ಬರುತ್ತಲ್ಲ, ಹಿಂಗ್ ಮಡ್ಚಿದ್ವಿ, ಹಿಂಗಿತ್ತು, ಹಿಂಗ್ ಕಟ್ ಮಾಡಿ ಹಿಂಗ್ ಓಪನ್ ಮಾಡಿದ್ರೆ ಚಿತ್ರ ಹಿಂಗಾಗತ್ತಲ್ವಾ, ಒಂದು ಐಡಿಯಾ ಬರುತ್ತೆ. ದಯವಿಟ್ಟು ನಾನು ಬರೀ ಪೆನ್ಸಿಲಿಂದ ಪ್ರಾಕ್ಟೀಸ್ ಮಾಡಿಬಿಟ್ರೆ ಆ ಮಗುಗೆ ಅಷ್ಟು ಐಡಿಯಾ ಬರಲ್ಲ. ಪೇಪರ್ ಕಟ್ಟು ಮಾಡಬೇಕು, ಮಾಡಿ ಪ್ರಾಕ್ಟೀಸ್ ಮಾಡ್ರಿ, ಏನೂ ಆಗಲ್ಲ. ಸಣ್ಣದೊಂದು ಕತ್ರಿ ತಗೊಳ್ಳಿ ಸಾಕು, ಈ ಥರದೊಂದು ಕತ್ರಿ ಇದ್ರೆ. ಆಮೇಲೆ ಇದು ಮೊದಲು ನೀವೇನು ಮಾಡಬೇಕು, ಆ ಮಗುಗೆ ಪೆನ್ಸಿಲಿಂದ ಇಮ್ಯಾಜಿನೇಷನ್ ಮಾಡಪ್ಪ ಯಾವ ಥರ ಬರುತ್ತೆ ಅಂತ ಹೇಳಬೇಕು. ಪೆನ್ಸಿಲಿಂದ ಹಾಕ್ಬಿಟ್ಟು ಅದಾದ್ಮೇಲೆ ಪೇಪರು ಕತ್ರಿ ತಗೊಂಡು ಕಟ್ ಮಾಡಪ್ಪ, ಈ ಥರ ಮಡ್ಚು, ಆಮೇಲೆ ಈ ಥರ ಮಡ್ಚು, ಆಮೇಲೆ ಈ ಥರ ಮಡ್ಚ್ಬಿಟ್ಟು ಇಲ್ಲಿ ಇಷ್ಟನ್ನ ಕಟ್ ಮಾಡು, ತೆಗಿ. ಈಗ ಪೇಪರು ನೀನ್ ಮಾಡಿರೋದು ಟಿಕ್ ಹಾಕಿರೋದು ಎರಡು ಸರಿ ಇದೆಯಾ, ತಪ್ಪಿದೆಯಾ, ಸರಿ ಮಾಡ್ಕೊಳ್ರಿ. ಸರಿ ಇಲ್ದಿಯಾ, ಕಂಗ್ರ್ಯಾಚುಲೇಷನ್. ಓಕೆ, ಹಾಗಾದ್ರೆ ಎರಡನೇ ಚಿತ್ರಕ್ಕೆ ಪೇಪರ್ ಕಟಿಂಗ್ ಮಾಡೋದು ಬೇಡ, ನಾವು ಪೆನ್ಸಿಲಿಂದ ಬಡ್ಸೋಣ. ನನ್ನ ಹತ್ರ ಪೆನ್ಸಿಲ್ ಇಲ್ಲ, ಚಾಪೀಸಿಂದಾನೆ ಸ್ಟಾರ್ಟ್ ಮಾಡ್ಕೋಣ. ಹಾಗಾದ್ರೆ ನೋಡಿ, ಇಲ್ಲಿ ಚೌಕಾಕಾರದ ಪೇಪರ್ ತಗೊಂಡಿದ್ರು, ಸೇಮ್ ಆಸ್ ಇಟ್ ಈಸ್ ಚೌಕಾಕಾರದ ಪೇಪರು ನಾನು ಹೇಳಿದ್ನಲ್ಲ ಅದೇ ತರ ಮಡ್ಚ್ರಿ. ಇಲ್ಲಿಂದ ಹಿಡಿದು ಈ ಮೂಲೆಗೆ ಮಡ್ಚ್ಬೇಕು, ಮಡ್ಚಿದ್ರ ಆಮೇಲೆ ಈ ಮೂಲೆಯಿಂದ ಈ ಮೂಲೆ ಮೇಲೆ ಮಡಿಸ್ರಿ. ಎಸ್, ಇಲ್ಲಿಂದ ಹಿಂಗೆ ಕಟ್ ಮಾಡಿಬಿಟ್ಟು, ಇಲ್ಲಿಂದ ಹಿಂಗೆ ಕಟ್ ಮಾಡಿಬಿಟ್ಟು ಈ ಹಿಡಿದು ಇಲ್ಲಿ ಮಡ್ಚಿದ್ದಾರೆ. ಈಗೇನು ಮಾಡಿದ್ದಾರೆ, ಇದನ್ನ ಇಷ್ಟು ಕಟ್ ಮಾಡಿದ್ದಾರೆ. ಪೇಪರ್ ತಗೊಂಡ್ರೆ ರೌಂಡ್ ಶೇಪ್ ಕಟ್ ಮಾಡಿದ್ದಾರೆ, ಅರ್ಧ ಚಂದ್ರ. ಈಗ ನಾನೇನ್ ಮಾಡ್ತೀನಿ, ಇದನ್ನ ವಾಪಸ್ ತೆಗಿಬೇಕಲ್ಲ. ಹೆಂಗ್ ಮಡ್ಚಿದ್ವಿ ಹಂಗೆ ತೆಗಿಬೇಕು ನಾವು. ನೋಡಿ, ಹಿಂಗ್ ತೆಗಿಬೇಕಾರೆ ಇಲ್ಲಿರೋದು ಎಲ್ಲಿಗೋಯ್ತದು, ಹಿಂಗಿತ್ತಲ್ವಾ ಪೇಪರು ಹೀಗಿದೆ ಅಲ್ವಾ.
ಹಾಗಾದ್ರೆ ಇದನ್ನು ವಾಪಸ್ ತೆಗೆದಾಗ ಇದೇನಾಗತ್ತೆ, ಹಿಂಗಾಗತ್ತೆ. ಆಯ್ತಾ? ಓಕೆನಾ? ಹಾಗಾದ್ರೆ ಇಲ್ಲಿ ನೋಡಿ, ಈಗ ಈ ತುದಿ ಹಿಡ್ಕೊಂಡು ಕೆಳಗೆ ಎಳ್ಕೊಂಬರ್ರಿ. ಈ ತುದಿ ಹಿಡ್ಕೊಂಡು ಕೆಳಗೆ ಎಳ್ಕೊಂಡು ಬಂದಾಗ ಪೇಪರು ಹಿಂಗಾಗತ್ತೆ. ಬಂತ? ಇಲ್ಲಿರೋದು ಎಲ್ಲಿಗೆ ಬಂತು? ಇಲ್ಲಿರೋದು ಇಲ್ಲಿಗೆ ಬಂತು. ಬಂತ? ಸಖತ್ತಾಗಿ ನೋಡ್ರಿ, ಎಷ್ಟು ಈಸಿ. ಪೇಪರ್ ಬೇಡ, ಕತ್ರಿ ಬೇಡ, ಈಸಿ ಅಲ್ವಾ? ದಯವಿಟ್ಟು ಹೇಳ್ತಿದ್ದೀನಿ, ಎಲ್ಲಾ ಚಿತ್ರಗಳನ್ನ ನಾವು ಬೋರ್ಡ್ ಮೇಲೆ ಮಾಡಿ ನಿಮಗೆ ತೋರಿಸ್ತೀವಿ ಅನ್ನೋದು ಸುಳ್ಳು. ನೀವು ಪ್ರಾಕ್ಟೀಸ್ ಮಾಡಬೇಕು ಪುಟ್ಟ, ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ಬೇಕು. ನಿಮಗೆ ಗೊತ್ತಾಗ್ಲಿಲ್ವಾ? ನಿಮ್ಮ ಅಪ್ಪಾಜಿ, ಅಮ್ಮ, ಅಣ್ಣ, ತಮ್ಮ, ಅಕ್ಕ ಪಕ್ಕ, ಫ್ರೆಂಡ್ಸ್ ಎಲ್ಲಾದ್ರೂ ಆಗ್ಲಿ ಕಲೀರಿ. ಅವಕಾಶ ಸಿಕ್ಕಾಗ ಕಲ್ತು ಬಿಡ್ಬೇಕು. ಅವ್ರು ಒಂದ್ ಮಾತು ಬೈತಾರೆ, ಅಣ್ಣ ಅಣ್ಣ ತೋರ್ಸೋಣ ಅಂತ. ಖಂಡಿತ ತೋರ್ಸ್ಕೊಳ್ರಿ. ಯಾಕೆ ಹೇಳ್ತಿದ್ದೀನಿ? ಕಲಿಯೋ ಟೈಮು, ಅವಕಾಶ ಇದ್ದಾಗ ಕಲ್ತು ಬಿಡ್ಬೇಕು. ಎಷ್ಟೋ ಸಲ ನೋಡಿ ಹೇಳ್ತೀನಿ, ನಿಜ ಹೇಳ್ತೀನಿ, ಅವ್ರ ಹತ್ರ ಕಲ್ತು ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡು ಪಾಸ್ ಆಗಿರೋರು ಬಹಳ ಮಂದಿ ಇದ್ದಾರೆ. ಅದಕ್ಕೆ ಕಲಿಬೇಕಾದ್ರೆ ಅಣ್ಣ ಅಪ್ಪ ಅಂತ ಕಲ್ತು ಬಿಡ್ಬೇಕು. ಕಲಿಯೋದಕ್ಕೆ ಅಂಜಬಾರ್ದು. ಅವ್ರು ಚಿಕ್ಕವ್ರಿರ್ಲಿ ದೊಡ್ಡವ್ರಿರ್ಲಿ, ಕಲಿತಿದೀವಿ ಅಷ್ಟೇ. ನಾವು ನಮಗ್ ಬೇಕಾಗಿರೋದನ್ನ ನಾವು ಕಲಿಬೇಕು. ಹಾಗಾದ್ರೆ ನಾವೇನು ಮೋಸ ಮಾಡ್ತಿದೀವಿನ? ಇಲ್ಲ. ಹಾಗಾದ್ರೆ ನೋಡ್ರಿ, ಈ ಚಿತ್ರಕ್ಕೆ ಬರ್ರಿ. ಮೂರನೇದು, ಇದು 2023 ಕೊಟ್ಟಿದ್ದಾರೆ. ಎಂತ ಈಜಿ ಚಿತ್ರ ಮರ್ಯ. ಇನ್ನು ಕೆಲವು ರೌಂಡ್ ಶೇಪ್ ಅಲ್ಲಿ ಇರ್ತವೆ, ಟ್ರಯಾಂಗಲ್ಸ್ ಅಲ್ಲಿ ಇರ್ತವೆ, ಮಜಾ ಸಿಗತ್ತೆ, ಮಾಡ್ರಿ. ಮೂರನೇದು ನೋಡ್ರಿ, ಕೆಳಗಿಂದ ಮೇಲೆ ಸ್ಕ್ವೇರ್ ತಗೊಂಡಿದ್ದಾರೆ, ಪಕ್ಕದಲ್ಲಿ ಮಾಡಿದ್ದಾರೆ. ಯಪ್ಪ, ಈಗ ಮೇಲಿಂದ ಕೆಳಗೆ ಸರ್. ಇದನ್ನ ಹೇಗ್ ಮಾಡೋದು? ಪಟ ಪಟ ಮಾಡಿ, ಟೈಮ್ ವೇಸ್ಟ್ ಆಗೋದು ಬೇಡ ಸರ್. ಇದನ್ನ ಕೆಳಗೆ ತಗೊಂಡ್ರೆ ಹಿಂಗ್ ತಗೊಂಡ್ಬಿಟ್ರೆ ಇದು ಉಲ್ಟಾ ಆಗ್ಬಿಡತ್ತೆ. ಹೇಗೆ? ಹೀಗೆ. ಹೇಗ್ ಬರುತ್ತೆ? ಹೀಗೆ ಬರುತ್ತೆ. ಯಾಕಂದ್ರೆ ಮೇಲಿಂದ ಕೆಳಗೆ ತಗೊಂಡ್ರೆ ಇದು ಇಲ್ಲಿರೋದು ಇಲ್ಲಿಗೆ ಬಂತು. ಇದು ಒಳಗೆ ಈ ತರ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಇದನ್ನು ಒಳಗೆ ಈ ತರ ಮಾಡ್ತೀವಿ. ಈಗ ಇದ್ರ ಪಕ್ಕದಲ್ಲಿ ತಗೊಳ್ಳಿ, ನೀವೇ ತಗೊಳ್ರಿ, ನಿಮಗೆ ಗೊತ್ತಾಗತ್ತೆ. ಯಾಕಂದ್ರೆ ಇಲ್ಲಿ ಕಡೆಯಿಂದ ಈ ಸೈಡ್ ಮಡಚಿರೋದ್ರಿಂದ ನಾನೇನ್ ಮಾಡ್ತೀನಿ, ಈ ಸೈಡಿಗೆ ಮಡಿಸ್ತಿದ್ದೀನಿ. ಈ ಸೈಡಿಂದ ಓಪನ್ ಮಾಡೋಣ. ಈ ಮೂಲೆ ಎಲ್ಲೋ ಹೋಯ್ತು, ಈ ಮೂಲೆಗೆ ಬಂತು. ಇದನ್ನ ಹೀಗೆ ಮಾಡುವ. ಆಮೇಲೆ ಈ ಲೈನ್ ಇರೋದು ಇಲ್ಲಿಗೆ ಬಂತು, ಇಲ್ಲಿರೋದು ಈಗ ಬಂತು. ಗೊತ್ತಾಗ್ತಿದ್ಯಾ? ಈಗ ಇದನ್ನ ನಾನು ಈಗ ಓಪನ್ ಮಾಡಿದ್ದೀನಿ ಇದ್ರ ಪಕ್ಕದಲ್ಲಿ. ಇಲ್ಲಿರೋದು ಏನಾಯ್ತಪ್ಪ, ಇಲ್ಲಿಗೆ ಬಂತಪ್ಪ. ಈ ಮೂಲೆಯಲ್ಲಿರೋದು ಎಲ್ಲಿಗೆ ಹೋಯ್ತಪ್ಪ, ಈ ಮೂಲೆಗೆ ಹೋಯ್ತಪ್ಪ. ಹೋಯ್ತಲ್ಲ? ಓಕೆ. ಯಾಕಂದ್ರೆ ಈ ಪೇಪರ್ ಮಾಡಿಸಿದಾಗ ಇಲ್ಲಿಗೆ ಬರುತ್ತಲ್ವಾ, ಇಲ್ಲಿರೋದು ಇಲ್ಲೇ ಇರುತ್ತೆ. ಲೆಫ್ಟ್ ರೈಟ್, ರೈಟ್ ಲೆಫ್ಟ್ ಲೆಫ್ಟ್. ಓಕೆ, ನೆಕ್ಸ್ಟ್ ಮೇಲಿಂದ ಕೆಳಗೆ ಸರ್. ಹಾಗಾದ್ರೆ ಇದನ್ನೇ ನಾನು ಏನ್ ಮಾಡ್ತೀನಿ ಸರ್, ಮೇಲಿಂದ ಕೆಳಗೆ ತರ್ತಿದ್ದೀನಿ ಸರ್. ಮೇಲಿಂದ ಕೆಳಗೆ ತಗೊಂಬರ್ರಿ, ಕೆಳಗೆ ತಗೊಂಬರ್ರಿ, ಕೆಳಗೆ ತಗೊಂಬರ್ರಿ. ತಗೊಂಬಂದ್ವಿ ಸರ್. ಈ ಮೂಲೆಯಲ್ಲಿರೋದು ಈ ಮೂಲೆಗೆ ಬರುತ್ತೆ ಸರ್, ಈ ಮೂಲೆಯಲ್ಲಿರೋದು ಈ ಮೂಲೆಗೆ ಬರುತ್ತೆ ಸರ್. ಹಾಗಾದ್ರೆ ಇಲ್ಲೇನ್ ಆಗುತ್ತೆ ಸರ್, ಇದು ಒಳಗಿರೋದು ಒಳಗಿರುತ್ತೆ ಸರ್, ಇದು ಒಳಗಿರೋದು ಒಳಗಿರುತ್ತೆ ಸರ್. ಹಾಗಾದ್ರೆ ಇದು ಈಗಿರುತ್ತೆ ಸರ್, ಇದು ಈಗಿರುತ್ತೆ. ಗೊತ್ತಾಗ್ತಿದ್ಯಾ? ನೋಡಿ, ನಾನು ಬಿಡಿಸ್ಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಬಟ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. 2022 ಕ್ವಶನ್ ಪೇಪರ್ ನಲ್ಲಿ ಈ ಕ್ವಶನ್ ಇದೆ, ಪೇಪರ್ ಕಟಿಂಗ್ಸ್ ಅಲ್ಲಿ. ನೋಡಿ, ಇದೇ ತರ ಆನ್ಸರ್ ಬರುತ್ತೆ. ಧಡಿರಿ ಟಿಕ್. ಎಷ್ಟು ಬೇಗ? ಪೇಪರ್ ಕಟ್ ಮಾಡೋದು ಬೇಡ, ಪೆನ್ಸಿಲ್ ತಗೊಂಡು ಜಸ್ಟ್ ಪೆನ್ಸಿಲ್ ಇದ್ರೆ ಸಾಕು. ಮತ್ತೆ ತಲೆ ತಗೊಂಡು ಹೋಗ್ತಿರಲ್ಲ ಎಕ್ಸಾಮಿಗೆ. ಓಕೆ, ಎಸ್. 4ನೇ ಪ್ರಶ್ನೆ, ಕಟ್ಟ ಕಡೆಯ ಪ್ರಶ್ನೆ. ಜಾಸ್ತಿ ಹೊತ್ತು ನಾನು ನಿಮಗೆ ಸತಾಯಿಸಲ್ಲ, ಕಟ್ಟ ಕಡೆಯ ಪ್ರಶ್ನೆ ಬರ್ರಿ ಸರ್. ಮೇಲಿಂದ ಕೆಳಗೆ, ಇದನ್ನ ಕೆಳಗಿಂದ ಮೇಲ್ ಮಾಡ್ತಿಲ್ಲ, ಮೇಲಿಂದ ಕೆಳಗೆ, ಪಕ್ಕದಿಂದ ಈ ಕಡೆ. ಅದಾದ್ಮೇಲೆ ಇಲ್ಲನ್ನ ಈ ತರ ಕಟ್ ಮಾಡಿದ್ದಾರೆ. ಯಾವ ತರ? ಈ ಶೇಪಿಗೆ ಜಸ್ಟ್ ಈ ತರ ಮಾಡಿದ್ದಾರೆ. ಈ ಕಡೆಯಿಂದನೂ ಈ ತರ ಮಾಡಿದ್ದಾರೆ. ಓಕೆನಾ? ಹಾಗಾದ್ರೆ ನೋಡಿ ಸರ್, ನಾವು ಯಾವ ಸೈಡ್ ಓಪನ್ ಮಾಡ್ಬೇಕೀಗ? ಪಕ್ಕದ ಈ ಸೈಡಲ್ಲಿ ಓಪನ್ ಮಾಡಬೇಕು. ಈ ಸೈಡಲ್ಲಿ ಪೇಪರ್ ಓಪನ್ ಮಾಡ್ಬೇಕಂದ್ರೆ ಈಗ ನೋಡಿ, ಜಸ್ಟ್ ಇದಿರೋದು ಈಗಾಗತ್ತೆ. ಓಪನ್ ಮಾಡಿಬಿಟ್ರೆ ಇದು ಏನಾಗತ್ತೆ, ಹೀಗಾಗತ್ತೆ. ಹೀಗಾಯ್ತು ಅಂದ್ರೆ ಈಗ ಇದು ಈ ಸೈಡ್ಗೆ ಇದೆಯಲ್ಲ, ಒಂದ್ ನಿಮಿಷ, ಇದೇನಾಗತ್ತೆ, ಈ ಸೈಡ್ ಬಂದ್ಬಿಡ್ತೀನಿ, ಒಂದ್ ನಿಮಿಷ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಪೇಪರ್ ಬಂತು, ಬಟ್ ಇದೆಯಲ್ಲ ಅದೇನಾಗತ್ತೆ, ಹಿಂಗ್ ಬರುತ್ತೆ, ಹಿಂಗ್ ಬರುತ್ತೆ. ಆಮೇಲೆ ಹೀಗ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಬಂತು ಪೇಪರು. ಓಕೆ, ಕ್ಲಿಯರ್ ಸರ್? ಇದನ್ನು ಓಪನ್ ಮಾಡಿಬಿಟ್ರೆ ನೋಡಿ ಹೆಂಗಾಗತ್ತೆ ಅಂದ್ರೆ, ಈ ತರ ಮೇಲಿಂದ ಕೆಳಗೆ ಮಡ್ಚಿದ್ವಲ್ಲ, ಈಗ ನೋಡಿ ಇದನ್ನ ಕೆಳಗಿಂದ ಮೇಲೆ ಹೋತು ಅಂದ್ರೆ ಇಲ್ಲಿರೋ ಇದೆಲ್ಲೋಗತ್ತೆ, ಇಲ್ಲಿಗೆ ಬರುತ್ತೆ. ಈ ತರ ಬಾಕ್ಸ್ ಬರುತ್ತೆ. ಇದೇನಾಗತ್ತೆ, ಈ ತರ ಆಗತ್ತೆ. 100% ಈ ತರದೊಂದು ಚಿತ್ರ ಇದೆ. ತೆಗ್ದು ನೋಡ್ರಿ. 2021 ಎಷ್ಟು? 2021ರಲ್ಲಿ ಈ ತರದೊಂದು ಕ್ವಶನ್ಸ್ ಬಂದಿದೆ. ಬಹಳ ಈಸಿ, ಸಖತ್ತಾಗಿರುತ್ತೆ. ಫಸ್ಟ್ ಪೆನ್ಸಿಲ್ ನಿಂದ ಇಮ್ಯಾಜಿನೇಷನ್ ಮಾಡಕ್ ಹೇಳ್ರಿ,
ಆಮೇಲೆ ಪೆನ್ನಿಂದ ಆಮೇಲೆ ಇದು ಪೆನ್ ಅಂತೀನಿ, ಕತ್ರಿ ಮತ್ತೆ ಹಾಳೆ ತಗೊಳ್ಳಿ, ಟ್ರೈ ಮಾಡ್ರಿ, ಬಂದೇ ಬರುತ್ತೆ. ಯಾಕೆ ಬರಲ್ಲ? ಏನಾದ್ರೆ ಇನ್ನೂ ಸಮಸ್ಯೆನ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀನಿ. ನಾನು ಹೇಳೋದೊಂದೇ, ಅವಕಾಶ ಮತ್ತೆ ಮತ್ತೆ ಸಿಗಲ್ಲ. ನಿಮ್ಮ ಮಕ್ಕಳು ಈ ವರ್ಷ 5ನೇ ತರಗತಿನ ಸೀರಿಯಸ್ ಆಗಿ ಮಾಡ್ರಿ. ಇನ್ನು 2 ತಿಂಗಳು ನಿಮಗೆ ಟೈಮ್ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಡಿಸೆಂಬರ್ ತಿಂಗಳಿಂದ ಕೋರ್ಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ, ಬಹಳ ಒಳ್ಳೆ ಅವಕಾಶ. ಅದಾಯ್ತು ಅಂದ್ರೆ ನಿಮಗೆ ಈ ವರ್ಷ ಯಾರು 3ನೇ ಕ್ಲಾಸು 4ನೇ ಕ್ಲಾಸ್ ಓದ್ತಿದ್ದೀರಿ, ನೆಕ್ಸ್ಟ್ ಇಯರ್ 5ನೇ ಕ್ಲಾಸ್ ಬರ್ತಿದ್ದೀರಲ್ಲ, ಅವರಿಗೋಸ್ಕರನೇ ಏಪ್ರಿಲ್ ಮತ್ತು ಮೇ 2 ತಿಂಗಳು ಸ್ಕೂಲ್ ರಜಾ ಇರುತ್ತೆ. ಅವಾಗ 2 ತಿಂಗಳ ಆನ್ಲೈನ್ ಅಲ್ಲ ಆಫ್ಲೈನ್, ಯಾಕಂದ್ರೆ ರೆಸಿಡೆನ್ಸಿಯಲ್ಲು ಮತ್ತೆ ನಾನ್ ರೆಸಿಡೆನ್ಸಿಯಲ್ ಎರಡೂ ಇರುತ್ತೆ. 2 ತಿಂಗಳ ಏಕಲವ್ಯ ಬ್ಯಾಚ್ ಅಂತ ಮಾಡ್ತಿದ್ದೀನಿ, ಏಕಲವ್ಯ ನವೋದಯ ಅಂಡ್ ಸೈನಿಕ್ ಬ್ಯಾಚ್ ಅಂತ ಮಾಡ್ತಿದ್ದೀನಿ. ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಮಾಹಿತಿನೂ 9741183187ಗೆ ನಿಮಗೆ ಸಿಗತ್ತೆ. ಈ ವರ್ಷ ಎಕ್ಸಾಮ್ ಬರೀತಿರೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಖಂಡಿತ ಬಿಡಬೇಡ್ರಿ, ಹಠ ಹಿಡಿದು ಓದ್ರಿ, 100% ಸಿಗುತ್ತೆ. ಓಕೆನಾ? ಬಾಯ್.